ಹಲೋ ಎಲ್ರಿಗೂ ನಮಸ್ಕಾರ. ನಾನು ಶ್ರುತಿ. ನಿಮಗೆಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಂಜೆ ಪಿಜ್ಜಾನ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಪಿಜ್ಜಾ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ನಾನು ಇದನ್ನು ಮಾಡ್ತಾ ಇರೋದು. ಚೆನ್ನಾಗಿ ಬಂದಿತ್ತು ಪಿಜ್ಜಾ. ನಾವು ಆಚೆಯಿಂದ ತರಿಸ್ಕೊಂಡು ತಿನ್ನೋಷ್ಟೇ ಚೆನ್ನಾಗಿತ್ತು. ಮನೆಯಲ್ಲಿ ನಾನು ಮಾಡಿದ್ದು ಪಿಜ್ಜಾ ಬೇಸ್ನ ಆಚೆಯಿಂದ ತೊಗೊಂಡು ಬಂದು ಟಾಪಿಂಗ್ಸ್ ಪಿಜ್ಜಾ ಸಾಸ್ ಏನೆಲ್ಲ ಇರುತ್ತೆ ಅದನ್ನೆಲ್ಲ ಆಚೆಯಿಂದ ತೊಗೊಂಡು ಬಂದು ಮನೆಯಲ್ಲಿ ಓವನಲ್ಲಿ ಇಟ್ಟು ಮಾಡಿದ್ದು. ಹೇಗೆ ಮಾಡಿದೆ ಅಂತ ನಾನು ಇವಾಗ ಅದರ ರೆಸಿಪಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆಯೇ ಪಿಜ್ಜಾನ ಬಿಸಿ ಇರುವಾಗಲೇ ತಿನ್ನಬೇಕು. ತಣ್ಣಗಾದ್ಮೇಲೆ ತಿನ್ನೋದಕ್ಕಷ್ಟು ಚೆನ್ನಾಗಿರೋದಿಲ್ಲ. ಮತ್ತು ಚೀಸೆಲ್ಲ ಗಟ್ಟಿಯಾಗಿಬಿಡುತ್ತೆ ತಣ್ಣಗಾದ್ಮೇಲೆ, ಅದಷ್ಟು ಚೆನ್ನಾಗೇ ಇರೋದಿಲ್ಲ ತಿನ್ನೋದಕ್ಕೆ. ಬಿಸಿ ಬಿಸಿ ಇರುವಾಗಲೇ ಪಿಜ್ಜಾನ ತಿನ್ನಬೇಕು. ನಾರ್ಮಲ್ ನಾವು ಆಚೆಯಿಂದ ಹೇಗೆ ತರಿಸ್ಕೊಂಡು ತಿಂತೀವಿ ಯಾವ ಟೇಸ್ಟಲ್ಲಿ ಇರುತ್ತೆ ಅದೇ ಟೇಸ್ಟಲ್ಲಿ ಇತ್ತು. ಬನ್ನಿ ಇವಾಗ ನಾನು ಹೇಗೆ ಮಾಡಿದೆ ಅಂತ ನಿಮಗೆ ತೋರಿಸ್ತೀನಿ. ಪಿಜ್ಜಾಗೆ ನಾನು ಪನ್ನೀರ್ನೂ ಸಹ ಹಾಕಿದ್ದೆ. ಅದಕ್ಕೋಸ್ಕರ ಪನ್ನೀರನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದನ್ನು ಹಾಗೆಯೇ ಸ್ವಲ್ಪ ಗೋಲ್ಡನ್ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿದೇ ಹಾಗೆ ಹಾಕಿ ಮಾಡೋದಕ್ಕಿಂತ ಈ ರೀತಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇವನ್ ನಮಗೆ ಹಸಿದು ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ. ಅದು ಓವನ್ನಲ್ಲಿ ಕುಕ್ ಆಗುತ್ತೆ, ಆದ್ರೂ ಕೂಡ ಇದನ್ನು ಈ ರೀತಿ ಫ್ರೈ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಸ್ವಲ್ಪ ಈ ರೀತಿ ಗೋಲ್ಡನ್ ಫ್ರೈ ಥರ ಮಾಡ್ಕೊತಾ ಇದ್ದೀನಿ. ಇದಿವಾಗ ಆಗಿದೆ. ಇದನ್ನು ಹಾಗೇ ಸೈಡಲ್ಲಿ ಎತ್ತಿಡ್ತೀನಿ. ಇದು ತಣ್ಣಗಾದ್ಮೇಲೆ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗೇನೂ ಕೂಡ ಇದಕ್ಕೆ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿ ತಿನ್ಬೋದು. ನೆಕ್ಸ್ಟ್ ನಾನಿವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ತಾಯಿದ್ದೀನಿ. ನಾವು ಇದನ್ನು ಯಾವ ಶೇಪಲ್ಲಿ ಬೇಕಾದರೂ ಕಟ್ ಮಾಡ್ಕೋಬೋದು. ಮತ್ತು ಟೊಮೆಟೊ ಇಷ್ಟನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ. ಡೈರೆಕ್ಟಾಗಿ ಹಾಕಿದಾಗ ಪಿಜ್ಜಾ ಮೇಲೆ ಸ್ವಲ್ಪ ಹಸಿ ಥರನೇ ಇರುತ್ತೆ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಬಾಣಲಿನಲ್ಲಿ ಫ್ರೈ ಮಾಡಿಕೊಂಡ್ರೆ ಅದನ್ನು ಸ್ವಲ್ಪ ಚೆನ್ನಾಗಿರುತ್ತೆ ರೋಸ್ಟಾಗಿ ಅಂತ ಹೇಳ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನಿವಾಗ ಮಶ್ರೂಮ್ನ ಹಾಕ್ತಾಯಿದ್ದೀನಿ. ಮಶ್ರೂಮ್ ಬದಲು ನೀವು ಬೇಕಿದ್ರೆ ಸ್ವೀಟ್ ಕಾರ್ನು ಕೂಡ ಹಾಕ್ಬೋದು. ಮಶ್ರೂಮ್ ಹಾಕ್ತಾನೆ ಬರೀ ಪನ್ನೀರ್ ಪಿಜ್ಜಾ ಕೂಡ ಮಾಡ್ಬೋದು. ಎಲ್ಲ ತರಕಾರಿ ಇದ್ದಾಗ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗೆ ಈ ಥರ ತುಂಬ ಇಷ್ಟ ಆಗುತ್ತೆ, ಅದಕ್ಕೆ ಮಾಡ್ತಾ ಇರೋದು. ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರು ಕೂಡ ಮಶ್ರೂಮ್ ಇದೆ ಅಂತಲೇ ಇಷ್ಟಪಟ್ಟು ಆರ್ಡ್ರ್ ಮಾಡೋದು. ಪನ್ನೀರ್ ಅಷ್ಟು ಇಷ್ಟ ಆಗೋದಿಲ್ಲ, ಆದ್ರೂ ತಿನ್ನೋದಕ್ಕೇನು ಬೇಜಾರಿಲ್ಲ, ಅದನ್ನು ಕೂಡ ತಿಂತೀವಿ. ಮಶ್ರೂಮ್ ನನಗೆ ನನ್ನ ಮಗಳಿಗೆ ತುಂಬ ಫೇವ್ರೆಟ್, ಅದಕ್ಕೋಸ್ಕರ ಮಶ್ರೂಮ್ನ ಹಾಕಿದ್ದೀನಿ. ಇವಾಗ ಅದನ್ನು ಒಂದು ಸ್ವಲ್ಪ ಹೊತ್ತು ಬೇಯೋದಕ್ಕೆ ಲೋ ಫ್ಲೇಮ್ ಮಾಡಿ ಒಂದು 2-3 ನಿಮಿಷ ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ. ಇವಾಗ ಇದು ಆಗಿದೆ. ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿ ಕ್ಯಾಪ್ಸಿಕಮ್ ಮತ್ತು ಮಶ್ರೂಮ್ ಎಲ್ಲ ಸ್ವಲ್ಪ ಚೆನ್ನಾಗಿ ಮೆತ್ತಗೆ ಫ್ರೈ ಆಗಿದೆ. ಹಬೆನಲ್ಲಿ ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ ಇದು. ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ, ಇಷ್ಟೇ ಇದು. ನೆಕ್ಸ್ಟ್ ನಾವಿವಾಗ ಪಿಜ್ಜಾ ಬೇಸ್ನ ತೊಗೊಂಡು ಅದಕ್ಕೆ ಇವಾಗ ರೆಡಿ ಮಾಡ್ಕೋಬೇಕು. ಪಿಜ್ಜಾ ಬೇಸ್ನ ನಾನು ಆಚೆಯಿಂದನೇ ತೊಗೊಂಡು ಬಂದಿದ್ದು. ಇದಕ್ಕೆ ಇವಾಗ ಫೋರ್ಕಿಂದ ಸ್ವಲ್ಪ ತೂತ ಮಾಡ್ತಾಯಿದ್ದೀನಿ. ಆಲ್ರೆಡಿ ತೂತ ಇರುತ್ತೆ, ನಾನು ಮತ್ತೆ ಹೀಗೆ ಮಾಡ್ತಾಯಿದ್ದೀನಿ ಅಷ್ಟೇ. ಹೀಗೆ ಮಾಡೋದ್ರಿಂದ ಪಿಜ್ಜಾ ಬೇಸ್ ಏನಿದೆ ಅದು ಓವನಲ್ಲಿ ಚೆನ್ನಾಗಿ ಕುಕ್ ಆಗುತ್ತೆ. ಈವನ್ ನಾವು ಆಚೆ ಪಾತ್ರೆ ಇಟ್ಟು ಮಾಡುವಾಗ್ಲೂ ಇದೇ ರೀತಿ ಜಾಸ್ತಿ ಈ ಥರ ಹೋಲ್ಸ್ ಮಾಡ್ಕೋಬೇಕು. ಒಳಗಡೆ ನೀಟಾಗಿ ಕುಕ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನು ಈ ರೀತಿ ಚೆನ್ನಾಗಿ ಹೋಲ್ಸ್ ಮಾಡ್ಕೋತೀವಿ. ನೆಕ್ಸ್ಟ್ ನಾನಿವಾಗ ಪಿಜ್ಜಾ ಸಾಸ್ನ ಹಾಕ್ತಾಯಿದ್ದೀನಿ. ಇದು ಆಚೆ ಎಷ್ಟೊಂದು ಕಂಪ್ನಿಗಳ ಪಿಜ್ಜಾ ಸಾಸ್ ಎಲ್ಲ ಸಿಗುತ್ತೆ. ಅದನ್ನು ನಾನಿವಾಗ ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಪಿಜ್ಜಾ ಬೇಸ್ ಏನಿದೆ ಅಷ್ಟಕ್ಕೂ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ನೆಕ್ಸ್ಟ್ ನಾನಿವಾಗ ಚೀಸ್ನ ಹಾಕ್ತಾ ಇದ್ದೀನಿ. ಈ ಚೀಸ್ ಈ ರೀತಿ ಕಟ್ ಮಾಡಿರೋದೇ ನನಗೆ ಸಿಕ್ತು, ಇಲ್ಲಾಂತಂದರೆ ನೀವು ಗ್ರೇಟರಲ್ಲಿ ತುರ್ಕೋಬೋದು. ಚೀಸ್ ಸ್ಲೈಸಸ್ಸೇ ಬರುತ್ತೆ, ಅದನ್ನು ತೊಗೊಂಡು ಬಂದು ತುರಿಯೋದ್ರಲ್ಲಿ ತುರಿದ್ರೂ ಚೆನ್ನಾಗಿರುತ್ತೆ. ಈ ರೀತಿ ಕಟ್ ಮಾಡಿರೋದು ಸಿಕ್ಕಿರೋದ್ರಿಂದ ನಾನು ಹಾಕಿದ್ದೀನಿ. ಇವಾಗ ನಾನು ಫ್ರೈ ಮಾಡಿರೋಂತಹ ಪನ್ನೀರ್ನ ಸಹ ಹಾಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಬಾಣಲಿನಲ್ಲಿ ಫ್ರೈ ಮಾಡಿರೋಂತಹ ತರಕಾರಿಗಳನ್ನ ಹಾಕ್ತಾಯಿದ್ದೀನಿ. ಈರುಳ್ಳಿ ಕ್ಯಾಪ್ಸಿಕಮ್ ಮತ್ತು ಮಶ್ರೂಮ್ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ನಾನಿವಾಗ ಮತ್ತೆ ಚೀಸ್ನ ಹಾಕೋತೀನಿ. ಚೀಸ್ನ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕ್ತೀನಿ. ಹಾಗಂತ ಹೇಳಿ ತುಂಬ ಚೀಸನ್ನೇ ಹಾಕಬಾರ್ದು, ಒಂದು ಲಿಮಿಟಲ್ಲಿ ಹಾಕಬೇಕು. ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ನೋಡ್ಕೊಂಡು ಹಾಕಬೇಕು ಅಂತ. ಹಂಗಂತ ತುಂಬ ಕಡಿಮೆನೂ ಹಾಕಿದ್ರೂ ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ಪಿಜ್ಜಾ. ಚೀಸಿಯಾಗಿ ಚೆನ್ನಾಗಿದ್ರೇ ಅದು ತಿನ್ನೋದಕ್ಕೆ ಚೆನ್ನಾಗಾಗೋದು. ಇವಾಗ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾಯಿದ್ದೀನಿ.
ನೆಕ್ಸ್ಟ್ ನಾನಿವಾಗ ಪಿಜ್ಜಾ ಸೀಸ್ನಿಂಗ್ನ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ ಇದ್ದರೆ ಹಾಕ್ಬೋದು, ಇಲ್ಲ ಅಂತಂದರೆ ಇಲ್ಲ. ನಾನು ತೊಗೊಂಡು ಬಂದಿರೋದ್ರಿಂದ ಹಾಕ್ತಾಯಿದ್ದೀನಿ ಅಷ್ಟೇ. ಚಿಲ್ಲಿ ಫ್ಲೇಕ್ಸ್ ಏನಿದೆ ಅದನ್ನು ಹಾಕಿದ್ರೆ ಸಾಕು, ಚೆನ್ನಾಗಿರುತ್ತೆ. ನಮಗೆ ಪಿಜ್ಜಾನ ಆರ್ಡ್ರ್ ಮಾಡಿದಾಗ ಪ್ಯಾಕೆಟ್ಸಲ್ಲಿ ಕೊಡ್ತಾರೆ ನೋಡಿ, ಅದೇನಾದರೂ ಮನೆಯಲ್ಲಿ ಇದ್ದರೆ ಅದನ್ನು ಕೂಡ ಹಾಕ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ಇಷ್ಟೇ. ಇದನ್ನು ಇವಾಗ ಓವನಲ್ಲಿ ಇಟ್ಟು ಒಂದು 2 ನಿಮಿಷ ಕುಕ್ ಮಾಡಿದ್ರೆ ಆಯಿತು, ಪಿಜ್ಜಾ ರೆಡಿಯಾಗಿರುತ್ತೆ. ಬನ್ನಿ ಇವಾಗ ಓವನಲ್ಲಿಟ್ಟು ಕುಕ್ ಮಾಡೋಣ. ಹಾಗೆಯೇ ಲಾಲ್ಬಾಗಲ್ಲಂತೂ ಜನ ಎಷ್ಟಿದ್ರಂದರೆ ಕಾಲಿಡಕ್ಕೆ ಆಗ್ತಿರ್ಲಿಲ್ಲ. ಒಳಗಡೆ ಹೋಗ್ತಾ ಹೋಗ್ತಾ ಅಷ್ಟು ಜನ, ಅಷ್ಟು ರಶ್ ಇತ್ತು. ಎಲ್ರಿಗೂ ಸೆಕೆಂಡ್ ಸ್ಯಾಟರ್ಡೇ ಇರುವಾಗ ಎಲ್ಲರೂ ಬಂದೇ ಬರ್ತಾರೆ ಲಾಲ್ಬಾಗ್ ನೋಡೋದಕ್ಕೆ ಅಂತ ಹೇಳಿಬಿಟ್ಟು ಫ್ಲವರ್ ಶೋನ. ಅದು ಅಲ್ಲದೆ ಅದು ನಡೆಯೋದು 10-12 ದಿನ ಇರೋದ್ರಿಂದ ತುಂಬ ರಶ್ಶೇ ಇರುತ್ತೆ. ಇವಾಗ ನಾನು ರಂಗೋಲಿ ಪ್ಲೇಟ್ಸ್ನ ತೊಗೊತಾ ಇದ್ದೀನಿ. 1-3 ಪ್ಲೇಟ್ಸ್ನೂ ಕೂಡ ತೊಗೊಂಡಿದ್ದೀನಿ. ನಾನು ನೋಡಿದ ತಕ್ಷಣ ಇಷ್ಟ ಆಗುತ್ತೆ ಈ ಥರ ಎಲ್ಲ ಚಿಕ್ಕ ಚಿಕ್ಕ ರಂಗೋಲಿ ಪ್ಲೇಟ್ಸ್ ಎಲ್ಲ. ನನಗೆ ನಮ್ಮ ಮನೆಯಲ್ಲಿ ಯಾವ ಡಿಸೈನ್ ಇಲ್ಲ ಅದನ್ನು ನಾನು ತೊಗೊಂಡು ಬಂದಿದ್ದೀನಿ. ಹಾಗೆಯೇ ಒಂದೊಂದು ಪಾರ್ಕ್ ಹತ್ರನೂ ಒಂದೊಂದು ಥೀಮ್ನ ಅವರು ಇಟ್ಕೊಂಡು ಫ್ಲವರಿಂದ ಡೆಕೋರೇಷನ್ ಮಾಡಿದರು. ಫುಟ್ಬಾಲ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಹಾಕಿ ಇರ್ಬೋದು, ಇದನ್ನೆಲ್ಲ ಒಂದೊಂದು ಪಾರ್ಕಲ್ಲಿ, ಚಿಕ್ಕ ಚಿಕ್ಕ ಪಾರ್ಕಲ್ಲಿ ಫ್ಲವರ್ಸಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ನಾನು ಹಾಗೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ಹಾಗೆಯೇ ಈ ಸಲ ಕೆಂಗಲ್ ಹನುಮಂತಯ್ಯ ಅವ್ರದ್ದು ಜೀವನ ಚರಿತ್ರೆ ಬಗ್ಗೆ ಪೋರ್ಟ್ರೇ ಮಾಡಿದರು. ಇಲ್ಲಿ ಅವರ ಸಾಧನೆಗಳೇನು, ಅವರ ಕೊಡುಗೆಗಳೇನು, ಇದನ್ನೆಲ್ಲವನ್ನು ತುಂಬ ಚೆನ್ನಾಗಿ ತೋರಿಸಿದ್ರು. ಮತ್ತು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕೆಂಗಲ್ ಹನುಮಂತಯ್ಯ ಅವರು ನಮ್ಮ ಕರ್ನಾಟಕ ರಾಜ್ಯದ 2ನೇ ಮುಖ್ಯಮಂತ್ರಿ.
ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ಚಿಕ್ಕದಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಅಂತ ಹೇಳಿಬಿಟ್ಟು. ಅದ್ರ ಮುಂದೆ ಧ್ವಜಾರೋಹಣ ಕೂಡ ಮಾಡಿದ್ದಾರೆ, ನಮ್ಮ ಕನ್ನಡ ಬಾವುಟವನ್ನು ಹಾರಿಸಿದ್ದಾರೆ ಅಲ್ಲಿ. ಹಾಗೆ ಸ್ವಲ್ಪ ಮುಂದೆ ಬಂದರೆ 2 ಬೋರ್ಡ್ ಕೂಡ ಇಟ್ಟಿದ್ರು, ಎಡಗಡೆ ಮತ್ತು ಬಲಗಡೆ. ಅಲ್ಲಿ ಬಂದು ಕನ್ನಡದಲ್ಲಿ ಅವರವ್ರ ಹೆಸರನ್ನು ಬರಿಬೇಕು ಅಂತ ಹೇಳಿ. ಫೋರ್ಸ್ಫುಲ್ ಏನಿಲ್ಲ, ಯಾರು ಬೇಕಾದರೂ ಬರಿಬೋದಿತ್ತು. ಬಟ್ ನಾನು ಕೂಡ ಹೋಗಿ ಬರೆದೆ, ನನ್ನ ಮಗಳು ಕೂಡ ಬರೆದ್ಲು. ನಮ್ಮ ಹೆಸರುಗಳನ್ನ ಕನ್ನಡದಲ್ಲಿ ಬರಿಬೇಕು ಅಂತ ಹೇಳಿ ಎಲ್ಲರೂ ಕೂಡ ಬರಿತಾ ಇದ್ರು. ನಾವು ಕೂಡ ಬರೆದ್ಬಿಟ್ಟು ಬಂದ್ವಿ. ನನಗಲ್ಲಿ ಇನ್ನೊಂದು ಖುಷಿಯಾಗಿದ್ದು ಏನಂದರೆ, ಒಬ್ಬರು ಮುಸ್ಲಿಂ ಬಂದು ಹೆಸರು ಬರೆದ್ರು, ಅವ್ರ ಹೆಸರನ್ನ. ಅದು ಕನ್ನಡದಲ್ಲೇ ತುಂಬ ಚೆನ್ನಾಗಿ ಬರೆದ್ರು. ಮುಸ್ಲಿಮ್ಸ್ ಹೆಸರುಗಳು ತುಂಬ ಉದ್ದುದ್ದ ಇರುತ್ತೆ ನೋಡಿ, ಅಷ್ಟು ಉದ್ದನೂ ತುಂಬ ಚೆನ್ನಾಗಿ ಕನ್ನಡದಲ್ಲಿ ಬರೆದ್ರು. ಅದು ನನಗೆ ತುಂಬ ಖುಷಿಯಾಗಿದ್ದು. ಈಗಿನ ಕಾಲದಲ್ಲಿ ಬರೀ ಇಂಗ್ಲೀಷ್ ಆಗೋಗ್ಬಿಟ್ಟು ಕನ್ನಡದಲ್ಲಿ ಅವ್ರ ಅಪ್ಪ ಅಮ್ಮನ ಹೆಸರು ಬರೆಯೋಕ್ಕೆ ಬರಲ್ಲ, ಅವ್ರ ಹೆಸರು ಬರೆಯೋಕ್ಕೆ ಬರಲ್ಲ, ಸರಿಯಾಗಿ ಕನ್ನಡ ಕೂಡ ಮಾತಾಡೋದಕ್ಕೆ ಬರೋದಿಲ್ಲ ಇವಾಗ. ಅಂಥದ್ರಲ್ಲಿ ಒಬ್ಬರು ಮುಸ್ಲಿಂ ಬಂದು ಬರೆದಿರೋದಂತೂ ನನಗೆ ತುಂಬ ಖುಷಿ ಆಯಿತು. ಇವಾಗ ನಾವು ಕ್ಯೂನಲ್ಲಿ ನಿಂತು ಅಂತೂ ಇಂತೂ ಗಾಜಿನ ಮನೆ ಒಳಗಡೆ ಬಂದಿದ್ದೀವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕಿಂಗಲ್ ಹನುಮಂತಯ್ಯ ಅವ್ರ ಸ್ಟ್ಯಾಚು ಇದೆ, ಅದ್ರ ಹಿಂದೆಗಡೆ ವಿಧಾನಸೌಧ ಇದೆ. ಎಲ್ರಿಗೂ ಗೊತ್ತಿರೋ ಹಾಗೆ ವಿಧಾನಸೌಧನ ಡಿಸೈನ್ ಮಾಡಿರೋದು ಕಿಂಗಲ್ ಹನುಮಂತಯ್ಯ ಅವರು. ಅದನ್ನು ಇಲ್ಲಿ ತೋರಿಸಿದರೆ ಹೂನಲ್ಲೇ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆದರೆ ನಾನು ಆವಾಗಲೇ ಹೇಳಿದಾಗೆ ತುಂಬಾ ರಶ್ ಇದ್ದಿದ್ದರಿಂದ ನಾನು ನೀಟಾಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ನಾನು ಹೋಗಿದ್ದೆ ಒಂದು ಕಡೆ ಸೈಡ್ ಅಷ್ಟೇ ನೋಡಿದ್ದು, ಇನ್ನೊಂದು ಕಡೆ ಸೈಡ್ ನಮಗೆ ನೋಡೋಕ್ಕಾಗಲಿಲ್ಲ. ತುಂಬ ರಶ್ ಇದ್ದಿದ್ದರಿಂದ ನಮಗೆ ಹೋಗೋಕ್ಕೂ ಆಗಲಿಲ್ಲ. ಅಲ್ಲಿ ನಿಂತ್ಕೊಂಡ್ರೆ ಇನ್ನೊಂದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಕಡೆ ಸೈಡ್ ಮಾತ್ರ ನೋಡಿಕೊಂಡು ನಾವು ಬಂದ್ವಿ. ಅದನ್ನು ನಾನು ಇವಾಗ ನಿಮಗೆ ತೋರಿಸ್ತೀನಿ. ಗ್ಲಾಸ್ ಹೌಸ್ ಒಳಗಡೆನೂ ಅವರ ಪೋಸ್ಟರ್ನ ಹಾಕಿಬಿಟ್ಟು ಅವ್ರು ಏನೇನು ಸಾಧನೆ ಮಾಡಿದ್ರು, ಎಲ್ಲೆಲ್ಲಿ ಅವರ ಕೊಡುಗೆಗಳು ಏನೇನು ಅನ್ನೋದನ್ನೆಲ್ಲ ಹೇಳಿದರು. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳಿದರು. ನಾವು ಇಂಥ ಕಡೆಗಳಿಗೆ ಮಕ್ಕಳನ್ನು ಸಹ ಕರ್ಕೊಂಡು ಹೋಗಿ ಅವ್ರಿಗೂ ತಿಳಿಸ್ಬೇಕು. ನಾವು ಇಲ್ಲಿ ಫ್ಲವರ್ ಶೋ ನೋಡೋಕೆ ಹೋಗ್ತಾ ಇದ್ದೀವಿ ಅಂದ ತಕ್ಷಣ ಬರೀ ಫ್ಲವರ್ಸ್ ಹೆಂಗೆ ಡೆಕೋರೇಷನ್ ಮಾಡಿದ್ದಾರೆ ಅನ್ನೋದನ್ನ ಮಾತ್ರ ನಾವು ತಿಳ್ಕೊಂಡು ಬರಬಾರ್ದು. ಯಾವ್ಯಾವ ಜಾತಿಗಳು ಹೂವೆಲ್ಲ ತರಿಸಿದ್ರು, ಎಲ್ಲಿಂದ ತರಿಸಿದ್ರು, ಅದನ್ನು ಕೂಡ ನಾವು ತಿಳ್ಕೊಂಡು ನಮ್ಮ ಮಕ್ಳಿಗೂ ಹೇಳಬೇಕು. ಹಾಗೆಯೇ ಯಾವ ಥೀಮ್ನ ಇಟ್ಕೊಂಡು ಫ್ಲವರ್ ಶೋನ ನಡೆಸ್ತಿದ್ದಾರೆ, ಅಲ್ಲಿ ಏನೇನಿದೆ ಅದನ್ನು ಕೂಡ ನಾವು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಈವನ್ ಇದೆಲ್ಲ ಚಿಕ್ಕ ಮಕ್ಳಿಗೂ ಕೂಡ ಅಷ್ಟು ಗೊತ್ತಾಗೋದಿಲ್ಲ. ಅವ್ರು ಏನು ನೋಡ್ತಾರೆ ಅಂತಂದರೆ, ಎಷ್ಟು ಚೆನ್ನಾಗಿ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ, ಫ್ಲವರ್ಸಲ್ಲಿ ಏನೇನು ಎಲ್ಲ ಮಾಡಿದ್ದಾರೆ ಅದನ್ನು ಮಾತ್ರ ನೋಡ್ತಾ ಇರ್ತಾರೆ ಅಷ್ಟೇ. ಮೇಲ್ಗಡೆ ಪೋಸ್ಟರ್ ಹಾಕಿದಾರಲ್ಲ, ಅದನ್ನು ಯಾರು 100ಕ್ಕೆ 90 ಭಾಗದಷ್ಟು ಯಾರು ಸರಿಯಾಗಿ ಓದಿರೋದಿಲ್ಲ, ಅದು ಏನಿದೆ ಎತ್ತ ಅಂತ ಹೇಳಿಬಿಟ್ಟು. ಎಲ್ಲರೂ ಫ್ಲವರ್ಸ್ ನೋಡಿಕೊಂಡೇ ಚೆನ್ನಾಗಿದೆ, ಹಾಗಿದೆ ಹಿಂಗಿದೆ ಅಂತಲೇ ಬರೋದು. ಆದರೆ ನಾವು ತಿಳಿಸಿ ಹೇಳಬೇಕು ಮಕ್ಕಳಿಗೆ, ಇದು ಇವಾಗ ಹಿಂಗಾಗ್ತಾ ಇರೋದು, ಈ ಥರ ನಡೀತಾ ಇರೋದು, ಹಿಂದೆ ಈ ರೀತಿ ನಡೆದಿತ್ತು ಅಂತ ಎಲ್ಲ ತಿಳಿಸಿ ಹೇಳಿದಾಗ ಅದು ಅವ್ರಿಗೆ ಗೊತ್ತಾಗುತ್ತೆ. ನಾವು ಹೋದ ತಕ್ಷಣ ಅಲ್ಲಿ ಸೆಲ್ಫಿ ತೊಗೋಬೇಕು, ಇಲ್ಲಿ ಸೆಲ್ಫಿ ತೊಗೋಬೇಕು, ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ, ಬರೀ ಅದೇ ಆಗೋಗ್ಬಿಟ್ಟಿರುತ್ತೆ ನಮಗೆ. ಫೋಟೋನೂ ತೊಗೊಳ್ಬೇಕು, ಅದ್ರ ಜೊತೆಗೆ ಅಲ್ಲಿರೋ ಥೀಮ್ನು ಕೂಡ ನಾವು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ಇದು ನೋಡಿ, ಇದು ಚಿನ್ನದ ಗಣಿ. ಇದು ಕೆಂಗಲ್ ಹನುಮಂತಯ್ಯ ಅವ್ರದ್ದು ಕೊಡುಗೆ ಚಿನ್ನದ ಗಣಿಗೆ, ಕೋಲಾರದ ಚಿನ್ನದ ಗಣಿಗೆ ಎಷ್ಟಿದೆ, ಅವರು ಹೇಗೆಲ್ಲ ಅದನ್ನು ಚಿನ್ನದ ಗಣಿನ ಮುಂದೆ ತಂದರು ಅನ್ನೋದನ್ನು ಕೂಡ ಇಲ್ಲಿ ಹಾಕಿದರು. ಗೌರ್ಮೆಂಟ್ ಅವರು ಏನೋ ಒಂದು ನಡೆಸಿದ್ದಾರೆ, ಅದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂದಾಗ ನಾವು ತಿಳ್ಕೊಳ್ಳೋದು ತುಂಬ ಅವಶ್ಯಕತೆ ಆಗಿರುತ್ತೆ. ಅವರು ಒಂದೊಂದು ಮಾಡೆಲ್ ಹತ್ರನೂ ಅದ್ರ ಬಗ್ಗೆ ಡೀಟೇಲ್ಸ್ನ ಹಾಕಿದರು. ಅದಕ್ಕೆ ಕೆಂಗಲ್ ಹನುಮಂತಯ್ಯ ಅವ್ರದ್ದು ಏನು ಕೊಡುಗೆ,
ಅದು ಹೇಗೆ ಇಲ್ಲಿ ಬಂತು ಎತ್ತ ಏನು ಅಂತ ಎಲ್ಲನೂ ಡೀಟೇಲ್ಸ್ ಹಾಕಿದರು. ಅದನ್ನು ಓದ್ಕೊಳ್ಳೋದಕ್ಕೆ ಸಾಧ್ಯವಾದರೆ ಓದಿ ಅಂತ ಕೂಡ ಅಲ್ಲಿ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎರಡರಲ್ಲೂ ಬರೆದಿದ್ರು. ನಮಗೆ ಅಷ್ಟು ರಶಲ್ಲಿ ಓದೋಕ್ಕಾಗಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಅದರ ಹೆಡ್ಡಿಂಗ್ ಎಲ್ಲ ನೋಡಿದಾಗ ನಮಗೆ ಅರ್ಥ ಆಗುತ್ತೆ, ಮಕ್ಕಳಿಗಿನ್ನ ನಮಗೆ ಬೇಗ ಅರ್ಥ ಆಗುತ್ತೆ. ಓ ಇದು ಈ ಥರ, ಇದು ಈ ಥರ ಅಂತ ಹೇಳಿಬಿಟ್ಟು ನಾವು ಆದಷ್ಟು ನಮಗೆ ತಿಳಿದಿರೋ ಅಂತಹ ವಿಚಾರಗಳನ್ನ ನಮ್ಮ ಮಕ್ಕಳಿಗೂ ತಿಳಿಸೋದಕ್ಕೆ ನಾವು ಆದಷ್ಟು ಪ್ರಯತ್ನ ಪಡಬೇಕು. ಆದಷ್ಟು ವಿಚಾರಗಳನ್ನ ನಾವು ನಮ್ಮ ಮಕ್ಕಳಿಗೂ ತಿಳಿಸ್ಬೇಕು. ಸುಮ್ಮನೆ ಅಲ್ಲಿ ಏನೋ ಇಟ್ಟಿದ್ದಾರೆ, ಗೊಂಬೆ ಇಟ್ಟಿದ್ದಾರೆ, ಅದು ಇದು ಅಂತ ನೋಡ್ಕೊಂಡು ಬರೋದೇ ಅಲ್ಲ. ಅದ್ರ ಬಗ್ಗೆ ಅವ್ರಿಗೆ ವಿಚಾರಗಳನ್ನ ತಿಳಿಸ್ದಾಗ್ಲೇ ಅವ್ರಿಗೆ ನಮ್ಮ ನಾಡು ನುಡಿ ಬಗ್ಗೆ ಅವ್ರಿಗೆ ಗೊತ್ತಾಗೋದು. ನಾನು ನಿಮಗೆ ತೋರಿಸ್ತಾ ಇರೋದು ಲಾಲ್ ಬಾಗ್ದು ಒಂದು ಸ್ಕೆಚ್ ಇದು. ಅದನ್ನು ಕೂಡ ತುಂಬ ಚೆನ್ನಾಗಿ ಮಾಡಿದರು. ಫಸ್ಟ್ ನನಗೆ ಗೊತ್ತಾಗಲಿಲ್ಲ, ಅಲ್ಲಿ ನೋಡಿದಾಗ ನನಗೆ ಗೊತ್ತಾಗಲಿಲ್ಲ. ವಿಡಿಯೋದಲ್ಲಿ ನೋಡುವಾಗ ನನಗೆ ಅರ್ಥ ಆಯಿತು ಇದು ಲಾಲ್ ಬಾಗ್ದಿದು ಅಂತ. ನಾವು ಗ್ಲಾಸ್ ಹೌಸ್ ಒಳಗಡೆ ಒಂದು ಸೈಡ್ ಅಷ್ಟೇ ನೋಡೋಕ್ಕಾಗಿದ್ದು, ಇನ್ನೊಂದು ಕಡೆ ಸೈಡ್ ನೋಡೋಕ್ಕಾಗಲಿಲ್ಲ. ಯಾಕಂದರೆ ತುಂಬ ರಶ್ ಇದ್ದಿದ್ದರಿಂದ ನಮ್ಗೆ ಹೋಗೋಕ್ಕೂ ಆಗಲಿಲ್ಲ, ಅದಕ್ಕೆ ಬಂದುಬಿಟ್ವಿ. ಇವಾಗ ನೆಕ್ಸ್ಟ್ ನಾವು ಶಾಪಿಂಗ್ ಹತ್ರ ಬಂದಿದ್ದೀವಿ. ಶಾಪಿಂಗ್ ಏನು ಮಾಡೋದು ಅಂತ ನೋಡ್ತಾ ಇದ್ದೀವಿ. ಹಾಗೇನೆ ಇಲ್ಲಿ ಮಣ್ಣಿನ ಪಾತ್ರೆಗಳೆಲ್ಲ ಇದ್ವು. ಇಲ್ಲಿ ಏನೋ ಒಂದು ತೊಗೊಳ್ಬೇಕು ಅಂತ ಬಂದೆ, ಆದರೆ ಇಂಥದ್ದೇ ತೊಗೋಬೇಕು ಅಂತಿಲ್ಲ, ಚೆನ್ನಾಗಿತ್ತು ಅಂತ ಬಂದೆ. ಆವಾಗ ನನಗೆ ಒಂದು ಜಗ್ ಕಾಣಿಸ್ತು. ಆ ಜಗ್ನ ಇವಾಗ ನಾನು ಮನೆಗೆ ತೊಗೊಂಡು ಹೋಗಿದ್ದೀನಿ. ಮಣ್ಣಿನ ಪಾತ್ರೆಗಳೆಲ್ಲ ಇದ್ವು, ಆದರೆ ನಾನು ತೊಗೊಂಡು ಬರಲಿಲ್ಲ ಅದನ್ನೆಲ್ಲ. ಮಣ್ಣಿನ ಲೋಟಗಳಿತ್ತು, ಪಾತ್ರೆಗಳಿತ್ತು, ಬೇರೆ ಬೇರೆ ಥರ ಐಟಮ್ಸ್ ಎಲ್ಲ ಇತ್ತು. ಮಣ್ಣಿನ ತರಕಾರಿಗಳೆಲ್ಲ ಇದ್ವು, ಅದನ್ನೆಲ್ಲ ತೊಗೊಳ್ಳಿಲ್ಲ. ಜಗ್ನ ಮಾತ್ರ ತೊಗೊಂಡು ಬಂದಿದ್ದೀನಿ. ಈ ರೀತಿ ವಸ್ತುಗಳು, ಆ್ಯಂಟಿಕ್ ಪೀಸಸ್ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ನೋಡಿದ ತಕ್ಷಣ ಎಲ್ಲಿ ನೋಡಿದ್ರೂ ಕಣ್ಣು ಫಸ್ಟ್ ಹೋಗೋದೇ ಈ ಥರ ವಸ್ತುಗಳ ಮೇಲೆ ನನಗೆ.
ಅಷ್ಟೇ ಹೂವಿನ ಗಿಡಗಳು ಸಿಗೋದಿಲ್ಲ, ಮನೆಗೆ ಕೂಡ ತೊಗೊಂಡು ಹೋಗ್ಬೋದು. ಅಂದರೆ ನಾವಿಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು. ತುಂಬ ಜಾತಿಯ ಹೂವಿನ ಗಿಡಗಳೆಲ್ಲ ಇಟ್ಟಿರ್ತಾರೆ. ಅದನ್ನು ಯಾವ ಥರದ್ದು ಬೇಕು ನಾವು ಆ ಥರದನ್ನು ತೊಗೊಂಡು ಹೋಗ್ಬೋದು. ಇಷ್ಟನ್ನು ನೋಡಿಕೊಂಡು ನಾವು ಮನೆಗೆ ಬಂದ್ವಿ. ನಾವು ಹೋಗಿದ್ದೆ ಮಧ್ಯಾಹ್ನ ಆಗಿತ್ತು. ಮಧ್ಯಾಹ್ನ 2:30-3 ಗಂಟೆ ಹಂಗೆ ಅಲ್ಲಿ ತಲುಪಿದ್ದು. ನಾವು ಮನೆಗೆ ಬರೋಷ್ಟರೊಳಗೆ 6:30-7 ಗಂಟೆ ಆಗೋಗಿತ್ತು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಇವತ್ತು ನಾನು ಲಾಲ್ಬಾಗಿಂದ ಏನೇನು ತೊಗೊಂಡು ಬಂದೆ ಅಂತ ನಾನು ನಿಮ್ಗೆ ಇವಾಗ ತೋರಿಸ್ತಾ ಇದ್ದೀನಿ. ನಾನು ಹೋದ ಶನಿವಾರ ಲಾಲ್ಬಾಗಿಗೆ ಹೋಗಿದ್ದು, ಸೆಕೆಂಡ್ ಸ್ಯಾಟರ್ಡೇ ಇದ್ದಾಗ. ಅಲ್ಲಿಂದ ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ. ಫಸ್ಟ್ ಇದನ್ನು ತೊಗೊಂಡಿದ್ದೀನಿ ನಾನು. ಇದು ಲಾಲ್ಬಾಗ್ ಆಚೆ ಕಡೆ ತೊಗೊಂಡಿದ್ದು, ಲಾಸ್ಟಲ್ಲಿ ಬರುವಾಗ ತೊಗೊಂಡಿದ್ದು. ಇದು ಶೋ ಪೀಸ್, ಇದು ದೇವ್ರ ಮನೆ ಬಾಗಿಲಲ್ಲಿ ನೇತಾಕಕ್ಕೆ ಅಂತ ತೊಗೊಂಡೆ. ತುಂಬ ಚೆನ್ನಾಗಿದೆ. ಈ ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾರ್ಕೆಟಲ್ಲಂತೂ ತುಂಬ ಚೆನ್ನಾಗಿರೋ ಐಟಮ್ಸ್ ಎಲ್ಲ ಸಿಗ್ತಿದೆ. ಈ ಥರದ್ದು ಪೀಸಸ್ಸು ತುಂಬ ಚೆನ್ನಾಗಿ ಉದ್ದ ಇರೋದೆಲ್ಲ ಸಿಗುತ್ತೆ, ತೋರಣ ಥರ ಸಿಗುತ್ತೆ, ಎಲ್ಲ ಥರನೂ ಸಿಗ್ತಿದೆ. ತುಂಬ ಚೆನ್ನಾಗಿದೆ. ಇದು 200 ರೂಪಾಯಿ ಹೇಳಿದ್ರು, 150 ರೂಪಾಯಿ ಕೊಟ್ಟು ತೊಗೊಂಡು ಬಂದಿದ್ದೀನಿ. 2 ತೊಗೊಂಡು ಬಂದೆ. ಇದು ಹಾಗೆಯೇ ಈ ಥರ ರಂಗೋಲಿ ಪ್ರಿಂಟ್ಸ್ನ ತೊಗೊಂಡು ಬಂದಿದ್ದೀನಿ. ನನಗೆ ಈ ಥರ ರಂಗೋಲಿ ಪ್ರಿಂಟ್ಸ್ ಅಂದರೆ ತುಂಬಾ ಇಷ್ಟ. ನಾನು ತುಳಸಿ ಕಟ್ಟೆ ಹತ್ರ ಬಿಡ್ತೀನಿ, ಹಾಗೆ ಹೊಸ್ಲಿಂದ ಕೆಳಗಡೆನೂ ಬಿಡ್ತೀನಿ. ಹೊಸ್ಲು ಮೇಲೆ ಇದು ಬಿಡೋದಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ದೊಡ್ಡದಿದೆ ಅಲ್ವಾ, ಅದಕ್ಕೆ. ಈ 3 ಪೀಸ್ಗೆ 50 ರೂಪಾಯಿ. ನನ್ನ ಹತ್ರ ಈ ಥರದ್ದು ಬೇರೆ ಬೇರೆ ಥರ ಡಿಸೈನ್ದು ಇದೆ. ನೀವು ನೋಡಿರ್ಬೋದು, ನಾನು ರಂಗೋಲಿ ಹಾಕುವಾಗೆಲ್ಲ ತೋರಿಸ್ತಾ ಇರ್ತೀನಿ. ಬೇರೆ ಬೇರೆ ಥರ ಪ್ಯಾಟ್ರನ್ಸ್ ಆ ಥರದ್ದೆಲ್ಲ ಇದೆ. ನನ್ನ ಹತ್ರ ಯಾವುದಿಲ್ಲ, ಅದನ್ನು ನಾನು ಹೋದಾಗ ತೊಗೊಂಡು ಬರ್ತೀನಿ. ನನಗೆ ಎಲ್ಲಿ ಸಿಕ್ಕಿದ್ರೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ದೊಡ್ಡದು ಪ್ಲೇಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಆದರೆ ಇಲ್ಲಿ ಬಿಡೋಕೆ ಅವಕಾಶ ಇಲ್ಲ ಅಂದರೆ ಏನಂದರೆ ಬಿಡೋಕೆ ಆಗೋದಿಲ್ಲ. ಬಿಟ್ಟರೆ ಏನು ತೊಂದರೆ ಇಲ್ಲ, ಯಾರೇನನ್ನಲ್ಲ. ಬಟ್ ನಾವೇ ಓಡಾಡುವಾಗ ತುಂಡ್ಕೊಂಡು ಓಡಾಡೋದು ಅದು ನನಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನು ತಗೊಳ್ಳಿಲ್ಲ. ಚಿಕ್ಕದೇ ನನಗೆ ಇಷ್ಟ ಆಗುತ್ತೆ. ತುಳಸಿ ಗಿಡದ ಹತ್ರ ಬಿಡೋಕ್ಕೂ ಚಿಕ್ಕದೇ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಇದು 3 ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಮಣ್ಣಿಂದು ಜಗ್ನ ತಗೊಂಡು ಬಂದಿದ್ದೀನಿ. ಇದು 1.5 ಲೀಟ್ರ್ ಹಿಡಿಯುತ್ತೆ ಅಂತ ಹೇಳಿದ್ರು. ಇದನ್ನು ಒಂದು ದಿನ ಪೂರ್ತಿ ನೀರಲ್ಲಿ ನೆನೆಸಿ ಆಮೇಲೆ ಉಪಯೋಗಿಸಿ ಅಂತ ಹೇಳಿದ್ರು. ನಾನು ಒಂದು 24 ಗಂಟೆ ಟೈಮ್ ನೀರಲ್ಲಿ ನೆನೆಸಿ ಆಮೇಲೆ ಒಂದು 2 ದಿನ ನೀರು ತುಂಬಿ ಚೆಲ್ಲಿ ಇದರಲ್ಲಿ ಕುಡಿಲಿಲ್ಲ. ಇದ್ರ ನೀರು ತುಂಬಿಸಿ ಚೆಲ್ಲಿ ಒಂದು 2-3 ದಿನ ಹಾಗೆ ಮಾಡಿ ಇವಾಗ ನಾನು ಯೂಸ್ ಮಾಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಫಸ್ಟ್ ಮೊಳಕೆ ಇತ್ತು, 8 ಲೀಟ್ರ್ ಹಿಡಿತಿತ್ತದು. ಕರೆಕ್ಟಾಗಿ ನಮ್ಮ ಫಿಲ್ಟರ್ 8 ಲೀಟ್ರ್ ಫಿಲ್ ಆಗುತ್ತೆ, ಅದ್ರ ಪೂರ್ತಿ ಇಟ್ಕೊತಿತ್ತದು. ತುಂಬ ದೊಡ್ಡ ಮಡಕೆ ಅದು. ನೀವು ನನ್ನ ತುಂಬ ಹಳೆ ವ್ಲಾಗ್ಗಳಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಮ್ಮ ಮನೆ ಇದ್ದಿದ್ದವಾಗ ಅದನ್ನು ಮನೆ ಶಿಫ್ಟ್ ಮಾಡೋವಾಗ ನಮ್ಮ ಮನೆಯವರು ನಮಗೊಬ್ರಿಗೆ ಬೇಕಾದವ್ರಿಗೆ ಕೊಟ್ಬಿಟ್ಟಿದ್ರು. ಯಾಕಂದರೆ ಅದನ್ನು ತೊಗೊಂಡು ಬರೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ಇವಾಗ ನಾನು ಮಡಕೆ ತರಲಿಲ್ಲ, ಇಲ್ಲಿ ಇಡೋದಕ್ಕೆ ಸ್ವಲ್ಪ ಜಾಗ ಕಂಜೆಸ್ಟೆಡ್ ಇದೆ, ಅದಕ್ಕೋಸ್ಕರ ಬೇಡ ಅಂತ ಹೇಳಿಬಿಟ್ಟು ಜಗ್ಗೆ ತೊಗೊಂಡು ಬಂದೆ. 1.5 ಲೀಟ್ರ್ ಹಿಡಿಯುತ್ತೆ ಅಂತ ಅವ್ರು ಹೇಳಿದ್ರು. ನಾನು ಇದನ್ನು ಮೆಜರ್ಮೆಂಟ್ ಏನು ಮಾಡಿಲ್ಲ, ಹಾಗೆಯೇ ಇಟ್ಟಿದ್ದೀನಿ. ಮತ್ತು ಈ ಥರ ಒಂದು ಪಕ್ಷಿ ತೊಗೊಂಡು ಬಂದಿದ್ದಾಳೆ, ನಿರೀಕ್ಷಣಿಗೆ ಅಂತ ಅವಳೇ ಬೇಕು ಅಂತ ಹೇಳಿದ್ರು, ಕೊಡಿಸ್ದೆ. ಇದು ಪಕ್ಷಿ ವಿಜುವಲ್ ಮಾಡ್ಬೋದು ಇದರಲ್ಲಿ. ಇದು ಈ ಸೌಂಡು ಹಿಂಗೇನೆ ಬರಲ್ಲ. ಇದ್ರೊಳಗಡೆ ನೀರು ಹಾಕಬೇಕು, ಜಾಸ್ತಿ ನೀರು ಹಾಕ್ಬಾರ್ದು, ಸ್ವಲ್ಪ ಇಷ್ಟ ಆಗೋಷ್ಟು ನೀರು ಹಾಕಬೇಕು. ಆವಾಗಷ್ಟೇ ಇದು ವಿಜುವಲ್ ಹೀಗೆ ಬರೋದು. ನೋಡಿ, ಇಲ್ಲಿ ನೀರು ಹಾಕಿದ್ದಾಳೆ ಇದ್ರೊಳಗಡೆ. ಇವಾಗ ಹಿಂಗೆ ನೀರಿಲ್ಲ, ಇದ್ರ ವಾಯ್ಸೇ ಚೇಂಜ್ ಆಗ್ತಿದೆ. ನೀರೆಲ್ಲ ಹೋಯ್ತಲ್ಲ, ಇದ್ರ ವಾಯ್ಸೇ ಚೇಂಜ್ ಆಗ್ತಿದೆ. ನೋಡಿ, ಚೇಂಜ್ ಆಗ್ತಿದೆ. ಇದು 50 ರೂಪಾಯಿ ಅನಿಸುತ್ತೆ. ಇದು 25-50 ಎಷ್ಟೋ ಇದೆ, 25 ಅಥವಾ 50, ಎರಡರಲ್ಲಿ ಒಂದು ರೇಟ್ ಇದೆ. ಇದು ಮಣ್ಣಿಂದ, ಇದನ್ನು ಕೂಡ ಮಣ್ಣಿನ ಪಕ್ಷಿನೇ. ಇದನ್ನು ಸುಮ್ಮನೆ ಹಾಗೆ ಓವನ್ ಮೇಲೆ ಇಟ್ಟಿದ್ದೀವಿ. ಈ ಥರ ಚೆನ್ನಾಗೂ ಕಾಣಿಸುತ್ತೆ ಇದು, ಮತ್ತು ಇದನ್ನು ಚೆನ್ನಾಗೂ ಕಾಣಿಸುತ್ತೆ. ಹಾಗೆ ಸೇಫ್ಟಿಯಾಗೂ ಕೂಡ ಇದೆ. ಅಲ್ಲೆಲ್ಲಾದರೂ ಇಟ್ಟರೆ ನಾವು ಕೈ ತಗೊಳಿಸೋದು, ಎಲ್ಲ ಕ್ಲೀನ್ ಮಾಡುವಾಗ ಹೊಡೆದಾಕೋದು ಮಾಡೋದು ಏನಾದರೂ ಮಾಡಿಬಿಡ್ತೀವಿ ಅಂತ ಎಲ್ಲ ಹಾಗೆ ಇಟ್ಟಿದ್ದೀವಿ. ಚೆನ್ನಾಗಿದೆ. ಇದು ಕೂಡ ಹಾಗೆ ಇಟ್ಟಿದ್ದೀವಿ, ಚೆನ್ನಾಗಿದೆ. ಇದಿಷ್ಟು. ಆಮೇಲೆ ಒಂದು ಸ್ಫಟಿಕ ಮಣಿ ತೊಗೊಂಡ್ಲು, ಅಂದರೆ ಕತ್ತಿಗೆ ಹಾಕ್ತಾರೆ ನೋಡಿ ವೈಟ್ ಕಲರ್ದು, ಅದನ್ನು ತೊಗೊಂಡ್ಲು. ಅದು ಹೀಟ್ನ ಅಬ್ಸರ್ವ್ ಮಾಡುತ್ತೆ ಅಂತ ಹೇಳ್ತಾರೆ ನೋಡಿ, ಸ್ಫಟಿಕ ಮಣಿ. ಆ ಥರದ್ದು ತೊಗೊಂಡಿದ್ದು. ಅದು ನಿಜವಾದ ಸ್ಫಟಿಕನೋ ಏನೋ ಗೊತ್ತಿಲ್ಲ. ಅದು ಚಿನ್ನು ಕೊಡಿಲಿ. ಒಟ್ಟು ಮಾರ್ತಾಯಿದ್ರು, ಅವಳಿಗೆ ಇಷ್ಟ ಆಯಿತು, ಬೇಕು ಅಂತ ತಗೊಂಡು ಬಂದಿದ್ದು. ನೋಡಿ, ಇದು ಸ್ಫಟಿಕ ಮಣಿ. ಇದು ಫಸ್ಟ್ ಒಂದು ಹಾಕಿದ್ಲು, ಅದು ಹಳೇದಾಗೋಗ್ಬಿಟ್ಟಿತ್ತು. ಇವಾಗ ಬೇಕಂದ್ಲು, ತಗೊಂಡು ಬಂದಿದ್ದೀವಿ. ಮತ್ತು ಒಂದು ಕ್ರಿಸ್ಟಲ್ ಬೀಡ್ಸ್ ಇರೋದು ಒಂದು ಸರ ತೊಗೊಂಡು ಬಂದೆ. ಯಾವಾಗಲಾದರೂ ನಾನು ಹಾಕ್ಕೊಂಡಿದ್ದಾಗ ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ಹಳೇದಿದು, ಇದೇನಷ್ಟು ಇದಿರಲಿಲ್ಲ, ಲುಕ್ ಇರಲಿಲ್ಲ. ಇದು ಸ್ವಲ್ಪ ಚೆನ್ನಾಗಿದೆ, ಅದಕ್ಕೆ ಕೊಡಿಸ್ದೆ. ಕ್ರಿಸ್ಟಲ್ ಬೀಡ್ಸು ಇವಾಗ ಆಚೆ ಎಲ್ಲ ಸಿಗುತ್ತೆ ನೋಡಿ, ಮಲ್ಲೇಶ್ವರಮಲ್ಲಿ, ಚಿಕ್ಕಪೇಟೆನಲ್ಲಿ ಎಲ್ಲ ಎಣಿತಾ ಇರ್ತಾರಲ್ವ,
ಮುತ್ತು ಪೋಣಿಸ್ತಾ ಇರ್ತಾರೆ, ಕ್ರಿಸ್ಟಲ್ ಬೀಡ್ಸ್ ಎಲ್ಲ ಪೋಣಿಸ್ತಿರ್ತಾರೆ, ಅದಕ್ಕೆ ಪೆಂಡೆಂಟ್ಸ್ ಎಲ್ಲ ಹಾಕ್ಬೋದು. ಆ ಥರ ಕ್ರಿಸ್ಟಲ್ ಬೀಡ್ಸ್ ಅದೊಂಥರ ಕಲರ್ ಅದು ಕಲರ್ ಹೇಳಕ್ಕೆ ಬರ್ತಿಲ್ಲ ನನಗೆ. ಅದನ್ನು ತೊಗೊಂಡು ಬಂದೆ. ಅದನ್ನು ಚೆನ್ನಾಗಿದೆ. ಅದು ಬೇರೆ ಕಡೆಯೂ ಸಿಗುತ್ತೆ, ಅಲ್ಲೂ ಇತ್ತಲ್ವ, ಅದಕ್ಕೆ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದು. ಇದಿಷ್ಟೇ ಸ್ನೇಹಿತರೆ, ನಾನು ಲಾಲ್ಬಾಗಿಂದ ತೊಗೊಂಡು ಬಂದಿದ್ದು. ಜಾಸ್ತಿ ಏನು ತೊಗೊಂಡು ಬರಲಿಲ್ಲ. ಹೋದ ವರ್ಷ ಲಾಲ್ಬಾಗಿಗೆ ಹೋಗಿದ್ದಾಗ 2 ವಾಸ್ನ ತೊಗೊಂಡು ಬಂದಿದ್ದೆ. ಅದು ಬಿದ್ರಿನ ವಾಸು ಮತ್ತು ಅದರಲ್ಲಿ ಪೇಪರ್ ಫ್ಲವರ್ಸು ಅದೆಲ್ಲ ಹೋದ ವರ್ಷನೇ ನಾನು ನಿಮಗೆ ತೋರಿಸಿದ್ದಲ್ವ. ನೆಕ್ಸ್ಟ್ ಯಾವಾಗಲಾದ್ರೂ ಇನ್ನೊಂದ್ಸರಿ ತೋರಿಸ್ತೀನಿ. ಅದನ್ನು ಹಾಲಲ್ಲಿ ಇಟ್ಟಿದ್ದೀವಿ, ಅದು ಚೆನ್ನಾಗಿದೆ. ಇವಾಗ ಸಾಂಬಾರು ಕುದೀತಾ ಇದೆ ಅಲ್ವಾ, ಇದಕ್ಕೆ ಅನ್ನ ಮಾಡ್ಕೋಬೇಕಷ್ಟೇ, ಇನ್ನೇನಿಲ್ಲ. ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ. ವ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ನಾನು ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.